ತಮ್ಮನ್ನ ಬಿಯು ಮಾಡಿದ್ದೆ. ನಿಮ್ಮ ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ. ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು. ಅದಕ್ಕೆ ನನಗೂ ಎಲ್ಲೋ ಒಂದ್ ಕಡೆ ಬೇಸರ ಇದೆ. ನಿಮ್ ಕೈಯಲ್ಲಿ ಬಿಯು ಕೆಲಸ ಮಾಡಿಸಕ್ ಆಗಿಲ್ಲ ಅನ್ನೋದು ಒಂದ್ ಕಡೆ ಬೇಸರ ಇದೆ. ಸೊ ಅದ್ ಮುಂದಿನ ದಿವಸದಲ್ಲಿ ದೇವರು ಖಂಡಿತ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ. ಪ್ರತಿ ಸಾರಿ ಹೋಗ್ಬೇಕಾದ್ರೂ ಯಲಗೊಂಡಳ್ಳಿ ಸ್ಕೂಲ್ ಬಗ್ಗೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಯಲಗೊಂಡಳ್ಳಿ ಸ್ಕೂಲ್ ನೋಡಿ ಒಂದ್ಸರಿ ಅಲ್ಲಿ ಹೋಗಿ ಬನ್ನಿ ಅಂತ ಎಲ್ಲ ಹೈಸ್ಕೂಲ್ ಅವ್ರಿಗೆ ಹೇಳ್ತಾ ಇರ್ತೀನಿ. ನಾನು ಎಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸರಿ ಯಲಗೊಂಡಳ್ಳಿ ಸ್ಕೂಲ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ನಾವು ಪ್ರೈವೇಟ್ಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನನ್ನ ಪೋಷಕರಿಗೆ, ಮಕ್ಕಳಿಗೆ, ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ವೃಂದದವರಿಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಗುರುಜಿ ಅವರು ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಗುರುಜಿ ಕಡೆಯವರು ಆಚಾರ್ಯ ಮಾತಾಡ್ತಾ ಇದ್ರು, ಎಂಪಿಗಳು ಮಾಡ್ತಾರೆ ಅಂತ. ಎಲ್ಲ ಒಂದು MLA ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಎಂಪಿಗಳಿಗಿಂತ MLA ಮಾಡ್ಬೇಕು ನೀವು. ಯಾಕಂದ್ರೆ ನಮ್ದು ಇವತ್ತು ಬದುಕು ರೋಬೋ ಟೈಪ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಇವತ್ತು MLA ಆಗಿದ್ವಿ, MLA ಆದ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫ್ ಎಲ್ಲ ಹಾಳಾಗಿದೆ. ನನ್ನ ವೈಯಕ್ತಿಕ ಪರ್ಸನಲ್ ಲೈಫ್ ಅಲ್ಲಿ ಹೇಳ್ತೀನಿ, ಹಾಳಾಗಿದೆ. ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ 1 ಅವರ್ ಅಷ್ಟೇ ವಿಡಿಯೋ ಕಾಲಲ್ಲಿ. ನಾವು ಕೊಡಕ್ಕಾಗದೆ, ಮಕ್ಕಳ ಜೀವಿತದಲ್ಲಿ ಲೈಫ್ ಕೊಡಕ್ಕಾಗದೆ ಅವ್ರನ್ನ ತಗೊಂಡು ಹಾಸ್ಟೆಲ್ಗೆ ಹಾಕ್ಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನು ಕಂಪ್ಯಾರಿಸನ್ ಮಾಡಿ, ಬೇರೆ ಪೋಷಕ ಕಂಪ್ಯಾರಿಸನ್ ಮಾಡಿ ನಮ್ಮನ್ನ ವಿಲನ್ ತರ ಮಾಡ್ತಾ ಇದ್ರು. ಬೇರೆ ಮಕ್ಕಳು ಅವ್ರ ತಂದೆ ತಾಯಿರು ಔಟಿಂಗ್ ಕರ್ಕೊಂಡು ಹೋಗ್ತಾರೆ, ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗಿ ನಮ್ಮ ಕೈಲಿ ಆಗ್ತಾ ಇಲ್ಲ. ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನನ್ನ ದೂಷಣೆ ಮಾಡಕ್ ಟ್ರೈ ಮಾಡ್ದ. ಏನಂತಂದ್ರೆ, ಪಾಪ ಅವ್ರಪ್ಪ ಹಂಗಿದೆ, ನಮ್ಮಪ್ಪ ಯಾಕೆ ಹಿಂಗಿದ್ದಾರೆ ಅನ್ನೋದು. ನಾನು ಎಷ್ಟೇ ಏನೇ ಕೊಟ್ರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ನಾನು ನೋಡಿದೆ. ಎಲ್ಲೋ ಒಂದ್ ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಅವ್ನು ತಗೊಂಡು ಗುಡ್ ಶೆಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಊಟಿಗೆ ಹಾಕ್ಬಿಟ್ಟೆ. ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ, ಅಲ್ಲಿ ಇಬ್ಬರು ಮಕ್ಕಳು ಅಲ್ಲಾಗ್ತಾ ಇದೀನಿ. ಯಾಕೆ ಅಟ್ಲೀಸ್ಟ್ ವಾರಕ್ಕಾದ್ರೂ ಹೋಗ್ಬರ್ಬೋದು ಅಂತ. ಸೊ ಅಲ್ಲಾಗ್ತಾ, ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಗ ಬದುಕಾಗ್ಬಿಟ್ಟಿದೆ. ಎಲ್ರಿಗೂ ಜನಕಣ್ಣಿಗೆ ಏನ್ ಕಾಣಿಸ್ತೀವಿ MLA ಅಂತಂದ್ರೆ ಇವ್ರ ಬದುಕು ದೊಡ್ಡದಾಗಿದೆ ಅಂತ. ಇಂಥ ಬದುಕು ಹೇಳ್ಬಾರ್ದು, ನಮ್ಮ ಬದುಕುಗಳ ಬಗ್ಗೆ ಹೇಳ್ಬಾರ್ದು. ಬೆಳಗ್ಗೆ 5 ಗಂಟೆಗೆ ಎದ್ದಾಗಿದ್ದು ಇವತ್ತು 14 ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ 12 ಗಂಟೆಗೆ ಮೈಸೂರಿಗೆ ಹೋಗ್ಬೇಕು. ಮತ್ತೆ ಅಲ್ಲಿ ನಾಳೆ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲು ವಾಪಸ್ ಬರ್ಬೇಕು. ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ರೋಬೋ ಟೈಪ್. ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ. ನಾನು ಟ್ರೈನರ್ ಆಗಿದೆ, ಡಿಗ್ರಿನಾಗಿದ್ದಾಗ. ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು, ಆ ಬದುಕು ಎಷ್ಟೋ ಚೆನ್ನಾಗಿತ್ತು. ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬದುಕು. ನೀವ್ ಹೇಳಿದ್ರಿ ಎಲ್ಲ ಪಾಸ್ಟ್ ಅಂತ, ಜೀವನ ಕೂಡ ಪಾಸ್ಟ್ ಆಗಿದೆ. ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು 45 ವರ್ಷಕ್ಕೆ ಜೀವನ ಮುಗಿಸ್ತಾವ್ರೆ. ಯಾಕೆ ಹೇಳಿ, ಹೋಗ್ತಾ ಇದ್ದಾರೆ ಮೇಲೆಗೆ. ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಬ್ಬ ಗುರುಜಿ ಹೇಳಿದ್ರು, ಅವರ ಲೈಫ್ ಸ್ಟೈಲ್ ಯಾವ ವ್ಯಾಕ್ಸಿನ್ ಅಲ್ಲ, ಲೈಫ್ ಸ್ಟೈಲ್. ಇವು ತಗೊಳ್ತಕ್ಕಂಥ ಒಂದು ಜೀವನ ಬೇಗ ಮುಗಿಸ್ತಾವ್ರೆ. ಇವತ್ತು ನೀವು ಕೇಳ್ಪಟ್ಟಿರ್ಬೋದು, ಎಲ್ಲ ಒಂದು ಆಟ ಆಡಕ್ಕೆ ಏನು ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ 45 ವರ್ಷ ಒಳಗಡೆ ಆಗ್ತಾ ಇದೆ. ಲಾಸ್ಟ್ ನಮ್ದು ಇಬ್ಬರು ಸ್ನೇಹಿತನ ಕಳ್ಕೊಂಡ್ಬಿಟ್ಟೆ ಇಲ್ಲೇ ಮುಳುವಾಗ್ಲಲ್ಲಿ. ನಮ್ಮ ಪಿಡಿಯೋರ್ನ, ನಮ್ಮ ಸ್ನೇಹಿತರನ್ನ, ನನ್ನ ತಮ್ಮಂದನ್ನ. ಯಾಕೆ ಅಂತ ಲೈಫ್ ಸ್ಟೈಲ್. ಇವತ್ತು ಏನಾಗಿದೆ ಲೈಫ್ ಸ್ಟೈಲ್, ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತದೆ. ಬರೀ ಮೊಬೈಲೇ ಅಲ್ಲ ಸರ್, ಮೊಬೈಲೇ ಅಲ್ಲ, ಮೂವಿನೇ ಅಲ್ಲ, ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಋಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬೈಸ್ಕಲ್ ಕೊಡ್ತಾ ಇದ್ದೀರಿ, ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗ್ಲಿ. ಯಾಕೆಂತಂದ್ರೆ ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೆಲವೊಮ್ಮೆ ಶಾಸಕರಾಗಿ ಕೂಡ, ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ, ರೀಚ್ ಮಾಡಕ್ ಆಗ್ತಾ ಇಲ್ಲ. ಪ್ರತಿ ಹಳ್ಳಿಗೆ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾರೆ. ಎಲ್ಲೋ ಒಂದು ಕಡೆ ನೋವೇನಂತಂದ್ರೆ, ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ, ಉದ್ಯಮಗಳಾಗಿದ್ದು ಚೆನ್ನಾಗಿದ್ವಲ್ಲ, ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ. ನಾನು 1 ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ, ಇವ್ರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತದೆ, ಕೊರಗು ತುಂಬಾ ಹೋಗ್ತಾ ಇದೆ. ಈ ರಾಜಕಾರಣಿಗಳ ಬದುಕು ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ. ನಾನು ತಪ್ಪು ತಿಳ್ಕೊಂಬೇಡಿ ಸರ್. ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ. ದುಬೈ ಲೈಫ್ ಸ್ಟೈಲ್ ನ ಕಂಡಾಗ, ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ, ನಾನು ಯಾವ್ದೋ ಒಂದು NDA ಟಿವಿಯಲ್ಲಿ ಮತ್ತೆ ಒಂದು ಆರ್ಟಿಕಲ್ ಓದ್ದೆ ಮೊನ್ನೆ. ಇದರಲ್ಲಿ ಎಲ್ಲಿ ಬರ್ಬೇಕಾದ್ರೆ ಹೋದ್ರೆ, ಮೊದಲು ಬಿಫೋರ್ ಕರೋನಾ ಮೊದಲು ಕರೋನಾ 2 ರಿಂದ 3 ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತ. ಏನು, ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರಂತ. ನಾವು ಅಟ್ ಪ್ರೆಸೆಂಟ್ 1 lakh and above ಹೋಗ್ತಾ ಇದ್ದಾರೆ. ಎವ್ರಿ ಇಯರ್ 1 ಲಕ್ಷಕ್ಕಿಂತ ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ.
ರೀಚ್ ಮಾಡಕ್ ಆಗ್ತಲ್ಲ. ಎಲ್ಲ ಒಂದ್ ಕಡೆ ರಾಜಕಾರಣಿಗೆ ಒಂದು ಪ್ರಶ್ನೆ ಆಗಿದೆ, ಆ ದೇಶ ಮಾಡೋದೇನೋ ನಾವು ಮಾಡದಿರ್ದಿರಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ, ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ, ಖಂಡಿತ ಸಾಧ್ಯ ಆಗ್ತದೆ, ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ. ಬೇರೆ ಬೇರೆ ಕಂಟ್ರೀದಲ್ಲಿ ಇವತ್ತು ನೋಡಿ, ದುಬೈಯಲ್ಲಿ ಇರ್ಬೋದು, ಇರ್ಬೋದು, ಟ್ಯಾಕ್ಸ್ ಫ್ರೀ ಇದೆ, ನಮ್ಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ. ಇವತ್ತು ಇಷ್ಟು ಒಂದು 30% ಟ್ಯಾಕ್ಸ್ ಕಟ್ಟಿದ್ರು ನಮ್ ಕೈಲಿ ರೋಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ನಮ್ ಕೈಲಿ ಇದ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನಕ್ಕೆ ನೀರ್ ಕೊಡಕ್ ಆಗ್ತಾ ಇಲ್ಲ, ಇವನ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ನಿಮ್ಮಂತ ದಾನಿಗಳು CSR ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ ನಮ್ಮ ದೇವರುಗಳು. ಯಾಕೆಂದ್ರೆ ಬಯಸದೆ ಬಂದ ಭಾಗ್ಯ ಇದು, ಬಯಸದೆ ಬಂದ ಭಾಗ್ಯ. ಆತರ ದೇವರುಗಳ ನೀವು ಬಂದಾಗ ಖಂಡಿತವಾಗ್ಲೂ ಮಕ್ಕಳಿಗೆ, ಬಡಬಗ್ಗ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಎಲ್ಲ ಒಂದು ಕಡೆ ಖಾಸಗಿ ಸ್ಕೂಲ್ ಕಂಡಾಗ, ಅವ್ರ ಬಸ್ಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀನಿ, ಅಲ್ಲಿ ಕೊಂಡಾಗ ಎಲ್ಲ ಒಂದು ಕಡೆ ಏನಪ್ಪ ನಮ್ಮ ಮಕ್ಳು ಏನ್ ಪಾಪ ಮಾಡೋದಪ್ಪ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು, ಇಲ್ಲಿ ಕೂತ್ಕೊಂಡಿರ್ತೀವಿ, ನಾವೆಲ್ಲ ಹೈಸ್ಕೂಲ್ ಮಕ್ಕಳೇ ಓದಿರ್ತೀವಿ, ಹೈಸ್ಕೂಲಲ್ಲೇ ಓದಿರೋದು ನಾವು, ಅದಲ್ವಾ? ಅಂತ ಈ ಒಂದು ಹೈಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು 15-20 ಹೈಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಆಲೂರು ನಮ್ಮ ಸೀನಣ್ಣವ್ರು ಎಲ್ಲೋ ಸ್ವಂತ ನಮ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ. ಸೊ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಮ್ಮಂತ ನಾನು ವಿಶೇಷವಾಗಿ ಗುರೂಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ, ಸಾಕಷ್ಟು ವಿಚಾರಗಳಲ್ಲಿ ಕೇಳಿದ್ದೆ. ಇವತ್ತು ನಿಮ್ಮನ್ನ ಲೈವ್ ಆಗಿ ನೋಡಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ, ನಾನು ಈ ಒಂದು ಸ್ಕೂಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಸೈಕಲ್ ತಗೊಂಡು ಬೈಸಿಕಲ್ ತಗೊಂಡು ಏನು ಆಯುಧ ಪೂಜೆ ಬಂದ ಹಾರಾಕದಲ್ಲ, ಅದಕ್ಕೆ ವಾಪಸ್ ಕೊಡ್ಬೇಕು ನೀವು. ಸೈಕಲ್ ಅಲ್ಲ, ಏನ್ ಹೇಳಿ ವಾಪಸ್ ಕೊಟ್ಟೋಗ್ಬೇಕು, ಹೋಗ್ಬೇಕಾರೆ ಅಲ್ಲ, ಸೈಕಲ್ ಅಲ್ಲ. ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡಬೇಕಾದ್ರೆ, ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ. ಇದು ನೀವು ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ ಅದಲ್ವಾ? ಆ ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ, ಇದು ನಾವು ಮಾಡ್ಬೋದು ಅಂತ. ಬಟ್ ನಾನೇ ಮಾಡ್ಬೋದು, ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ, ಆಯ್ತಲ್ಲ, ನಾನೇ ಕೊಡ್ಬೋದೇನೋ ಗೊತ್ತಿಲ್ಲ. ಲಾಸ್ಟ್ ದುಬೈಯಲ್ಲಿ ನಾನು ಕ್ರಿಕೆಟ್ ಮ್ಯಾಚ್ ಆಡಿದೆ. ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಸರ್, ನಾನು ಶಾರ್ಜಾದ ಐ ಎಮ್ ಎ ಕ್ರಿಕೆಟ್ ಪ್ಲೇಯರ್ ಸರ್. ನಾನು ಆಡಿದೆ, ನಾನು 50 ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಯಲ್ಲಿ. ನಾನು ಹೇಳಿದೆ, ಈ 50 ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಿಗೋಸ್ಕರ, ಮುಳುಬಾಗಿನ ಮಕ್ಕಳಿಗೋಸ್ಕರ, ಹೈಸ್ಕೂಲಲ್ಲಿ ಫಸ್ಟ್ ಬಂದವರಿಗೆ, PUC ಅಲ್ಲಿ ಫಸ್ಟ್ ಬಂದವರಿಗೆ, ಫಸ್ಟ್ ಬಂದಿರ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ನಾನೇ ಅಂತ ಹೊರಗಡೆ. ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನ ಉನ್ನತ ಕಣ್ಣಿಗೆ ಹೋಗ್ಲಿಕ್ಕೆ, ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ, ಸಾಕಷ್ಟು ಒಂದು 5-6 ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ಕಾಗಿಲ್ಲ, ಅದೇ ದುಡ್ಡನ್ನ ಬಳಸಿ ಕೊಟ್ಟೆ, ನಾನು ಮೊನ್ನೆ ಕೊಟ್ಟೆ. ಇದು ನಂದಲ್ಲ, ಇದು ನಿಂದುಗೋಸ್ಕರ ಬಂದಿದೆ ಅಂತ. ಇವತ್ತು ಹೋದಂತ ಸಾಕಷ್ಟು ಜನ BE ಮಕ್ಕಳು ಓದಿದರೆ, ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಪಾಪ ಶಕ್ತಿ ಕೂಡ ತಂದೆ ತಾಯಿಗೆ, ಅಂತವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ಡೇಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ವಿ. ಮುಂಬರುವ ನನ್ನ ಫ್ರೆಂಡ್ಸು, ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಫ್ರೆಂಡ್ಸು ಅವರು ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ ಅಲ್ಲಿ 2 months ಅಲ್ಲಿ ಮುಳಬಾಗಲ ಎಲ್ಲೆಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ 8-9 ಆಂಬುಲೆನ್ಸ್ ಕೊಟ್ಟು, ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ, ನಾವು ಹುಡುಕ್ಬೇಕು. ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ, ಅವ್ರಿಗೆಲ್ಲ ಕೇಳಿದೀನಿ, ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಆಂಬುಲೆನ್ಸ್ ಗಿಫ್ಟ್ ಕೊಡಿ. ನಾನು ಮುಳಬಾಗ ತಾಲೂಕಲ್ಲಿ ಯಾವ ಹಾಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು, ಅದಕ್ಕೆ ಒಪ್ಕೊಂಡಿದ್ದಾರೆ. ಈ ಕೂಡಲೇ 2 ತಿಂಗಳಲ್ಲಿ ಅದನ್ನ ಆಂಬುಲೆನ್ಸ್ ತಂದು ಕೂಡ ಮುರ್ತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬೀಳ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ ಬರ್ಮಾಡ್ಕೊಂಡು ಇಷ್ಟು ಸುಂದರವಾಗಿ, ಇವತ್ತು ಗೊತ್ತಾಯ್ತು ಅರ್ಧ ಗಂಟೆ 1 hour ಇಂಥ ಕಾರ್ಯಕ್ರಮ ಕೊಡಬಾರ್ದು ಅಂತ, ಕಷ್ಟ ಆಗ್ತದೆ ಇದಲ್ವಾ, ಒನ್ ಡೇ ಕೊಡ್ಬೇಕು ನಿಮ್ಗೆ ಇದಲ್ವಾ. ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ, ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, BE ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಈಗ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ